ನಮಸ್ಕಾರ, ನನ್ನ ಹೆಸರು ಸುನಿಲ್ ವಿ ಬಿಜಾಪುರ್ ಅಂತ, ವಿದ್ಯಾರಣ್ಯಪುರಂ ಮೈಸೂರಲ್ಲಿ ಇರೋದು. ಪ್ರಸ್ತುತ ಒಂದು NGO ಸಂಸ್ಥೆಯಲ್ಲಿ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ಕೆಲಸ ನಿರ್ವಹಿಸ್ತಿದ್ದೇನೆ. ಮೆಡಿಟೇಷನ್ ಬಗ್ಗೆ ಸ್ವಲ್ಪನೇ ತಿಳ್ಕೊಂಡಿದ್ದು ನಾನು. ಅಂದರೆ ಸ್ಪಿರಿಚುವಲ್ ಸೈನ್ಸ್ ಅಂತ ಏನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಬಂದಿತ್ತು. ಸೊ ಆ ವಿಡಿಯೋ ನೋಡಿಬಿಟ್ಟು ಒಂದು 10 ನಿಮಿಷ 20 ನಿಮಿಷ ಈ ಥರ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೆ. ಆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ನನಗೆ ಒಂದು ಆಶ್ಚರ್ಯ ಆಯಿತು. ಏನು ಇಷ್ಟೊಂದು ಡೀಟೇಲ್ ಆಗಿ ಇದೆಯಲ್ಲ ಈ ವಿಡಿಯೋದಲ್ಲಿ. ಸುಮಾರು 1 ಗಂಟೆ ವಿಡಿಯೋನ ನಾನು ನೋಡಿದಾಗ ಬಹಳ ಇನ್ಸ್ಪೈರ್ ಆಗಿಬಿಟ್ಟೆ ನಾನು. ಇದೇ ಥರ ನಾನು ಮಾಡ್ತಾ ಬಂದೆ ನಾನು. ಸೊ ಒಂದು ದಿವಸ ಈ ಲಾಕ್ಡೌನ್ ಪೀರಿಯಡಲ್ಲಿ ನಾನು PMC ಚಾನಲನ್ನು ನೋಡೋದಕ್ಕೆ ಶುರು ಮಾಡಿದೆ. ಅಲ್ಲಿ ಇರೋ ಸೀನಿಯರ್ ಮಾಸ್ಟರ್ಸ್ ಬಗ್ಗೆ ಅನುಭವ ಕೇಳೋದಕ್ಕೆ ಶುರು ಮಾಡಿದೆ. ಆಮೇಲೆ PSSM ಮೂವ್ಮೆಂಟ್ ವೆಬ್ಸೈಟಲ್ಲಿ ನಾನು ಹೋದಾಗ ಮೈಸೂರಲ್ಲಿ ಎಲ್ಲಿದೆ ಪಿರಮಿಡ್ ಸೆಂಟರ್ ಅಂತ ಒಂದು ಹುಡುಕಿದೆ. ಅಲ್ಲಿ ಚನ್ನಬಸವ ಸರ್ ನಂಬರ್ ಸಿಕ್ತು. ಆ ನಂಬರ್ಗೆ ನಾನು ಕರೆ ಮಾಡಿದೆ. ನಂದು ಎಲ್ಲ ಹೇಳಿದೆ, ಸರ್ ನಾನು ಹಿಂಗೆ ಸ್ವಲ್ಪನೇ ಒಂದು 10 ನಿಮಿಷ 20 ನಿಮಿಷ ಈ ಥರ ಮೆಡಿಟೇಷನ್ ಮಾಡ್ತಾ ಇರೋದು, ಬಟ್ ಕಂಪ್ಲೀಟಾಗಿ ಮೆಡಿಟೇಷನ್ ಬಗ್ಗೆ ಅರ್ಥ ಮಾಡ್ಕೋಬೇಕು, ನನಗೆ ಸ್ವಲ್ಪ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ನಾಲೆಜ್ ಬೇಕು ಅಂತ ನಾನು ಕೇಳ್ಕೊಂಡೆ ಅವ್ರಿಗೆ. ಅವರು ಬನ್ನಿ, ನಮ್ಮ ಮನೆ ಮೇಲ್ಗಡೆನೇ ಪಿರಮಿಡ್ ಇದೆ, ಸೊ ಬನ್ನಿ ಒಂದು ಸತಿ ನೀವು ಪಿರಮಿಡಲ್ಲಿ ಮೆಡಿಟೇಷನ್ ಮಾಡಿ, ನಿಮ್ಮ ಡೌಟ್ಸ್ ಎಲ್ಲನೂ ಕ್ಲಿಯರ್ ಆಗುತ್ತೆ, ನಿಮ್ಮ ಮೆಡಿಟೇಷನ್ ಬಗ್ಗೆನೂ ನಾನು ಹೇಳ್ಕೊಡ್ಬೋದು ಅಂತ ಎಲ್ಲ ಹೇಳಿದರು. ಆವಾಗಲೇ ಆನಪಾನಸತಿ ಬಗ್ಗೆ ಮೆಡಿಟೇಷನ್ ಬಗ್ಗೆ ನಮಗೆ ಅರ್ಥ ಆಯಿತು. ಸೊ ಯಾವ ಥರ ಮೆಡಿಟೇಷನ್ ಮಾಡಬೇಕು ಅನ್ನೋದು ಗೊತ್ತಾಯಿತು. ಫಸ್ಟು ನಾನು 40 ಮಿನಿಟ್ಸ್, ಅಂದರೆ ನನ್ನ ಏಜ್ ಎಷ್ಟು 40 ಇಯರ್ಸ್. ಸೊ ನಾನಿವಾಗ 40 ಮಿನಿಟ್ಸ್ ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದೆ ಫಸ್ಟು. ತದನಂತರ 60 ಮಿನಿಟ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ತದನಂತರ ಇವಾಗ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮಲ್ಲೂ ನಾನು ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಟೈಮ್ ಮೆಡಿಟೇಷನ್ ಮಾಡಿದಾಗ ಚನ್ನಬಸವ ಸರ್ ಹೇಳಿದ ಪ್ರಕಾರ ನಾನು ಮೆಡಿಟೇಷನ್ ಮಾಡ್ತಾ ಬಂದಾಗ ನನಗೆ ಅನೇಕ ರೀತಿಯ ಅನುಭವಗಳು ಉಂಟಾಯಿತು. ಅದೇನು ಅಂತಂದರೆ, ಫಸ್ಟು ನಮಗೆ ಬ್ಯಾಕ್ ಪೇನ್ ಶುರು ಆಗುತ್ತೆ, ಆಮೇಲೆ ಮಂಡಿ ನೋವುಗಳು ಶುರು ಆಗುತ್ತೆ, ಬಾಡಿಯಲ್ಲಿ ಇತರೆ ಪಾರ್ಟ್ಸ್ಗಳಲ್ಲಿ ಕೂಡ ಶುರು ಆಗುತ್ತೆ. ಅದು ಯಾಕೆ ಅಂತ ಹೇಳಿದರು ಅವರು. ಯಾಕೆ ಅಂತ ನಾನು ಕೇಳಿದಾಗ ಚನ್ನಬಸವ ಸರ್ ಏನು ಹೇಳಿದ್ರು ಅಂತಂದರೆ, ಅವರು ನಿಮ್ಮ ಪಾಸ್ಟ್ ಕರ್ಮಾಸನ ಬರ್ನ್ ಆಗ್ತಾ ಇದೆ, ಸೊ ಹಾಗಾಗಿ ಈ ಬ್ಯಾಕ್ ಪೇನ್ ಬರೋದು ಸಹಜ ಅಂತಂದರು. ಸೊ ಫಸ್ಟು ಒಂದು 40 ಡೇಸ್ ನಾನೇ ಮಂಡಲ ಅಂತ ಹಾಕ್ಕೊಂಡು 41 ಡೇಸಲ್ಲಿ ಈ ಥರ ಮಂಡಲದಲ್ಲಿ ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದೆ. ಆ 41 ಡೇಸಲ್ಲಿ ನನಗೆ ಬಾಡಿ ಫುಲ್ ಬಾಡಿ ಕ್ಲೆನ್ಸ್ ಆಯಿತು. ಅಂದರೆ ಬಾಡಿ ಪೇನ್ಸ್ಗಳು ಎಲ್ಲ ಕಡೆ ಎಲ್ಲ ಸಪ್ರೇಟ್ ಬಾಡಿ ಪಾರ್ಟ್ಸ್ಗಳಲ್ಲೆಲ್ಲ ಪೇನ್ಗಳೆಲ್ಲ ಬಂದು ಹೋಯಿತು. ಸೊ ಸೆಕೆಂಡ್ ಟೈಮ್ ಮಂಡಲ ಹಾಕ್ಕೊಂಡಾಗ, ಅಂದರೆ 41 ಡೇಸ್ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಂಡಾಗ, ಆವಾಗ ನನಗೆ ಬಾಡಿ ಆಸಿಲೇಷನ್ ಬಗ್ಗೆ, ಆಮೇಲೆ ಬಾಡಿ ಲೈಟಾಗಿ ಫೀಲ್ ಆಗಿರೋದು, ಆಮೇಲೆ ಇವಾಗ ಥರ್ಡ್ ಐ ಬಗ್ಗೆ ಅನುಭವ ಆಗ್ತಾ ಇದೆ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್, ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು. ಇನ್ನು ಪಾಸ್ಟ್ 2 ಲೈಫ್ಸ್ ಬಗ್ಗೆ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಫಸ್ಟ್ ಲೈಫ್ ಬಂದುಬಿಟ್ಟು ಒಂದು ಮೇವಾಡ ಫ್ಯಾಮಿಲಿಯಲ್ಲಿ ನಾನು ಹುಟ್ಟಿರೋದು, ಮೇವಾಡ ಕಮ್ಯುನಿಟಿಯಲ್ಲಿ. ಸೊ ಮೇವಾಡ ಅನ್ನೋ ಶಬ್ದನೇ ನನಗೆ ಗೊತ್ತಿರಲಿಲ್ಲ. ಒಂದು ರಾತ್ರಿ ಇದೇ ಥರ ನನಗೆ ಮೆಸೇಜ್ ಬಂತು. ಬೆಳಿಗ್ಗೆ ಎದ್ದ ತಕ್ಷಣವೇ ನಾನು ಏನಿದು ಮೇವಾಡ ಅನ್ನೋ ಶಬ್ದ ನಾನು ಅದ್ರ ಬಗ್ಗೆ ಕೇಳಿರಲಿಲ್ಲ, ಓದಿರ್ನೂ ಇಲ್ಲ, ಎಲ್ಲೂ ನೋಡೋನೂ ಇಲ್ಲ. ಆದರೆ ಈ ಮೇವಾಡ ಶಬ್ದ ನನಗೆ ಯಾಕೆ ಇದು ಮೆಸೇಜ್ ಥರ ಬಂತು ಅಂತ ನನಗೆ ಸಂಶಯ ಶುರು ಆಯಿತು. ಆಮೇಲೆ ಎದ್ದ ತಕ್ಷಣವೇ ಗೂಗಲಲ್ಲಿ ಸರ್ಚ್ ಮಾಡಿದೆ, ಮೇವಾಡ ಅಂತ ಶಬ್ದ ಟೈಪ್ ಮಾಡಿದಾಗ ಆವಾಗ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಇದೊಂದು ಬ್ರಾಹ್ಮಿನ್ ಕಮ್ಯುನಿಟಿ, ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಇರುವಂತಹ ಒಂದು ಕಮ್ಯುನಿಟಿ. ನನ್ನ ಅಪಿಯರೆನ್ಸ್ ಹೇಗಿದೆ, ಫಿಸಿಕಲ್ ಅಪಿಯರೆನ್ಸು, ನಾನು ಬ್ರಾಹ್ಮಣನ ಥರ ಕಾಣ್ತೀನಿ ಅಂತ ಸುಮಾರು ಜನ ನನಗೆ ಈ ಪ್ರೆಸೆಂಟ್ ಲೈಫಲ್ಲಿ ಹೇಳ್ತಾಯಿದ್ರು. ಎಲ್ಲೇ ಒಂದು ದೇವಸ್ಥಾನಕ್ಕೆ ಹೋದಾಗೂ ಕೂಡ ಅರ್ಚಕರು ನನ್ನ ಗೋತ್ರವನ್ನು ಹೇಳಿದಾಗ ಇದು ಬ್ರಾಹ್ಮಣರ ಥರ, ಆದರೆ ನೀವು ಬೇರೆ ಗೋತ್ರ ಹೇಳ್ತಾ ಇದ್ದೀರಲ್ಲ ಅಂತ. ಇಲ್ಲ ಸರ್, ನಾನು ಇದೇ ವೈಶ್ಯ ಕಮ್ಯುನಿಟಿಯಲ್ಲಿ ಹುಟ್ಟಿರೋದು, ಆರ್ಯವೈಶ್ಯ ಕಮ್ಯುನಿಟಿಯಲ್ಲಿ ಹುಟ್ಟಿರೋದು, ಬಟ್ ನನ್ನ ಗೋತ್ರ ಹೀಗೆ ನಾಬಿಲ್ಲ ಗೋತ್ರ ಅಂತ. ಅವಾಗ ಅವ್ರಿಗೆ ಹೌದಾ ಅಂತ ಹೇಳ್ತಾಯಿದ್ರು. ಸೊ ಎಷ್ಟೋ ಸತಿ ಈ ರೀತಿ ನನಗೆ ಫಸ್ಟ್ ಟೈಮ್ ಯಾರು ಪರಿಚಯ ಆಗ್ತಾರೆ, ಸೊ ನೀವು ಬ್ರಾಹ್ಮಣರ ಕಮ್ಯುನಿಟಿನಾ ಸರ್ ಅಂತ ಕೇಳ್ತಾಯಿದ್ರು. ಇದ್ಯಾಕೆ ಎಲ್ಲರೂ ಬ್ರಾಹ್ಮಣರಾಗಿ ಕಾಣಿಸ್ತಾ ಇದ್ದೀನ ನಾನು ಅಂತ ನನಗೆ ಒಂದು ಸಂಶಯ ಶುರು ಆಯಿತು. ಆಮೇಲೆ ಮೆಡಿಟೇಷನ್ ಮಾಡ್ತಾ ನಮ್ಮ ಪಾಸ್ಟ್ ಲೈಫ್ ಬಗ್ಗೆ, ಅಂದರೆ ಮೇವಾಡ ಕಮ್ಯುನಿಟಿಯಲ್ಲಿ ಒಂದು ಬ್ರಾಹ್ಮಿನ್ ಕಮ್ಯುನಿಟಿ, ಸೊ ಇದು ಲಿಂಕ್ ಆಯಿತು. ಸೊ ಯಾಕೆ ನನ್ನನ್ನು ಬ್ರಾಹ್ಮಣರು ಅಂತ ಕರೀತಾ ಇರೋದಕ್ಕೆ ಅಂದರೆ, ನನ್ನ ಪಾಸ್ಟ್ ಲೈಫಲ್ಲಿ ಮೇವಾಡ ಕಮ್ಯುನಿಟಿಯಲ್ಲಿ ನಾನು ಜನ್ಮ ತಾಳಿದ್ದು. ಇದು ಒಂದು ರೀತಿ ಒಂದು ಎಕ್ಸ್ಪೀರಿಯೆನ್ಸು. ಇನ್ನೊಂದು ಎಕ್ಸ್ಪೀರಿಯೆನ್ಸು ಅಂತಂದರೆ, ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೆ ನಾನು. ಯಾಕೆ ಈ ಥರ ಫೈನಾನ್ಷಿಯಲಿ ಪ್ರಾಬ್ಲಮ್ ನನಗೆ ಇಷ್ಟೊಂದು ಆಗ್ತಾ ಇರೋದು ಅಂತ ಯೋಚನೆ ಮಾಡ್ತಾ ನಾನು ಮಲಗಿದಾಗ, ಆವಾಗ ನಾನು ಏನು ಅಂತಂದರೆ ಇನ್ನೊಂದು ಪಾಸ್ಟ್ ಲೈಫದ ಬಗ್ಗೆ ಅನುಭವ ಆಯಿತು. ನಾನು ಒಂದು ಆರ್ಮಿಯಲ್ಲಿ ಸರ್ವಿಸ್ ಮಾಡಿದವನು.
ನನ್ನ ಹೆಸರು, ನನ್ನ ಡೆಸಿಗ್ನೇಷನ್ನು, ಯಾವ ಪೋಸ್ಟಲ್ಲಿ ನಾನು ವರ್ಕ್ ಮಾಡಿದ್ದು, ಮತ್ತು ಅದ್ರ ಬಗ್ಗೆ ಅನುಭವನೂ ಕೂಡ ಆಯಿತು. ಸೊ ಅದು ಅನುಭವ ಬಂದು ಹೋದ್ಮೇಲೆ ಇವಾಗ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಹಂತವಾಗಿ ಎಲ್ಲ ಕ್ಲಿಯರ್ ಆಗೋಕ್ಕೆ ಶುರು ಆಯಿತು. ಸೊ ಇದು ನಂದು ಪಾಸ್ಟ್ ಟೂ ಲೈಫ್ಸ್ ಬಗ್ಗೆ ಎಕ್ಸ್ಪೀರಿಯೆನ್ಸು. ಆಮೇಲೆ ನೆಕ್ಸ್ಟ್ ಲೈಫೂ ಕೂಡ ನಾನು ಎಲ್ಲಿ ಜನ್ಮ ತಾಳ್ತೀನಿ ಅನ್ನೋದು ಕೂಡ ಒಂದು ಹಿಂಟ್ ನನಗೆ ಗೊತ್ತಾಗಿದೆ. ಸೊ ಇದೆಲ್ಲ ಬೇಸಿಕ್ಲಿ ಮೆಡಿಟೇಷನ್ದು ಅನುಭವ ಇದು. ಮತ್ತು ನಮ್ಮ ಕರ್ಮಗಳನ್ನು ಕೂಡ ನಾವು ಬರ್ನ್ ಮಾಡ್ಕೋಬೋದು. ಮತ್ತು ಇವಾಗಿನ ಪ್ರೆಸೆಂಟ್ ಮೂಮೆಂಟಲ್ಲಿ ಹ್ಯಾಪಿಯಾಗಿ ಲೈಫ್ ಸ್ಪೆಂಡ್ ಮಾಡ್ಬೋದು, ಲೈಫ್ ಲೀಡ್ ಮಾಡ್ಬೋದು. ನಮಗೇನು ಅನ್ನೋದು ಕ್ಲಾರಿಟಿ ಗೊತ್ತಾಗುತ್ತೆ. ಸೊ ಎಷ್ಟೇ ನಾವು ಸರ್ವಿಸ್ ಮಾಡಿದ್ದಾಗಲಿ ಅಥವಾ ಮೆಟೀರಿಯಲಿಸ್ಟಿಕ್ ಸರ್ವಿಸ್ ಮಾಡಿದರೂ ಕೂಡ ಎಲ್ಲೂ ಹ್ಯಾಪಿನೆಸ್ ಸಿಗಲ್ಲ. ಆದರೆ ಒಂದು ಜ್ಞಾನದಲ್ಲಿ ಬಂದಾಗ ಮಾತ್ರ ಇರೋ ಹ್ಯಾಪಿನೆಸ್ಸು ಯಾವ ಮೆಟೀರಿಯಲಿಸ್ಟಿಕ್ ಅಲ್ಲಿ ಹ್ಯಾಪಿನೆಸ್ ಇಲ್ಲ. ಒಂದು ಲೈಫಲ್ಲಿ ಕ್ಲಾರಿಟಿ ಇರುತ್ತೆ. ಸೊ ಇದು ನನಗೆ ಬಂದಂತಹ ಅನುಭವ. PMC ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. PMC ಕನ್ನಡ ಚಾನಲ್ ಟೀಮ್ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.